ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ರಾಜಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಶಶಿಕಲಾ ನಟರಾಜನ್ ಬಂಟನಿಗೆ ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಲಿದ್ದಾರೆ. ಕ್ಲೈಮ್ಯಾಕ್ಸ್ ನತ್ತ ತಮಿಳುನಾಡು ರಾಜಕಾರಣ ಈಗ ಹೋಗ್ತಾ ಇದೆ. ಸಂಜೆ 4:30ಕ್ಕೆ ರಾಜಭವನದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಲಿದ್ದಾರೆ. ರಾಜಭವನಕ್ಕೆ ಮತ್ತೆ ಭೇಟಿಯನ್ನ ನೀಡಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ. ಈಗ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡ್ತಾರೆ. ಸಂಪುಟ ಸಚಿವರ ಪಟ್ಟಿಯೊಂದಿಗೆ ರಾಜಭವನಕ್ಕೆ ಪಳನಿಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸಂಜೆ 4:30ಕ್ಕೆ ಸಿಎಂ ಆಗಿ ಪಳನಿಸ್ವಾಮಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಪಳನಿಸ್ವಾಮಿಗೆ ಪಟ್ಟ ಗ್ಯಾರಂಟಿ. ಸಂಗೊಟ್ಟಿಯನ್ಗೆ ಹಣಕಾಸು ಖಾತೆ ನೀಡುವಂತ ಸಾಧ್ಯತೆ ಇದೆ. ಎಸ್ ಬಾಲಾಜಿಗೂ ಕೂಡ ಪಳನಿಸ್ವಾಮಿ ಸಂಪುಟದಲ್ಲಿ ಸ್ಥಾನವನ್ನ ಕಲ್ಪಿಸಲಾಗಿದೆ. ಹಾಗೆ ಏನು ಪನ್ನೀರ್ ಸೆಲ್ವಂ ಬಣದಲ್ಲಿ ಗುರುತಿಸಿಕೊಂಡವರು, ಉಚ್ಚಾಟನೆಗೊಂಡವರು, ಅವರನ್ನ ಹೊರತುಪಡಿಸಿ ಹಳೆ ಸಚಿವರು ಯಾರಿದ್ರು ಎಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಿರುವಂತದ್ದು. 8 ದಿನಗಳ ನಂತರ ಗೋಲ್ಡನ್ ಬೇ ರೆಸಾರ್ಟ್ ನಿಂದ ಹೊರಬಂದಿದ್ದಾರೆ ಎಲ್ಲಾ ಶಾಸಕರು. ಸಂಜೆ 4:30ಕ್ಕೆ ರಾಜಭವನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಶಾಸಕರೆಲ್ಲರೂ ಕೂಡ ಹಾಜರಿರ್ತಾರೆ. ರಾಜಭವನಕ್ಕೆ ಮತ್ತೆ ಭೇಟಿಯನ್ನ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಕೊಟ್ಟಿರುವಂತದ್ದು. ಸಂಪುಟ ಸಚಿವರ ಪಟ್ಟಿಯೊಂದಿಗೆ ರಾಜಭವನಕ್ಕೆ ಪಳನಿಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಇನ್ನೇನು ಕೆಲ ಹೊತ್ತಿನಲ್ಲಿ. ಅಂದ್ರೆ ಕಡೆ ಕ್ಷಣದಲ್ಲಿ ಅದನ್ನ ತಪ್ಪಿಸುವಂತಹ ಪ್ರಯತ್ನಗಳೇನಾದ್ರೂ ನಡೀತಾ ಇದ್ದಾವ? ಸಾಧ್ಯತೆಗಳು ಎಷ್ಟಿದ್ದಾವೆ? ಏನಿದೆ ಮಾಹಿತಿ ಅಂತ ಬಗ್ಗೆ? ಮಾದೇಶ್, 4 ಇಲ್ಲ 4:30ಕ್ಕೆ ರಾಜಭವನದಲ್ಲಿ ಪಳನಿಸ್ವಾಮಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಜೊತೆಗೆ ಅವ್ರ ಜೊತೆಗೆ ಸಂಪುಟ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈ ಮುಖಾಂತರ ಕಳೆದ 10 ದಿನಗಳಿಂದೇನು ತಮಿಳುನಾಡಿನಲ್ಲಿ ರಾಜಕೀಯ ಅತಂತ್ರ ಸ್ಥಿತಿ ಏರ್ಪಟ್ಟಿತ್ತು, ಅದಕ್ಕೆ ಅಧಿಕೃತ ತೆರೆ ಬೀಳುತ್ತೆ, ಹೈಡ್ರಾಮಕ್ಕೆ ತೆರೆ ಬೀಳುತ್ತೆ. ಇವತ್ತು ಬೆಳಗ್ಗೆ 11:30ಕ್ಕೆ ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಈ ವೇಳೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟರು. ಜೊತೆಗೆ 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆಗೆ. ಹೀಗಾಗಿ ಏನು ಸಂಜೆ 4:30ಕ್ಕೆ ತಮಿಳುನಾಡು ಹೊಸ ಸಿಎಂ ಅನ್ನ ಪಡೆದುಕೊಳ್ಳಲಿದೆ ಮಾದೇಶ್. ಓಕೆ, ಅಂದ್ರೆ ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅನ್ನುವಂತದ್ದೇನಾದ್ರೂ ಗೊಂದಲಗಳಿದ್ದಾವ ಅನ್ನುವಂಥದ್ದು? ಅಂದ್ರೆ ಈಗ ಸಂಪುಟ ಪಟ್ಟಿಯೊಂದಿಗೆ, ಈಗ ಸಂಪುಟ ಸಚಿವರ ಪಟ್ಟಿಯೊಂದಿಗೆ ಈಗ ರಾಜಭವನಕ್ಕೆ ಹೋಗಿದ್ದಾರೆ ಪಳನಿಸ್ವಾಮಿ. ಅಂದ್ರೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ದಾವ ಅಂತ? ಮಾದೇಶ್, ಸದ್ಯದ ಮಟ್ಟಿಗೆ ಅಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹುಶಃ ಕಾಣಿಸ್ಕೊಳ್ಳುವ ಸಾಧ್ಯತೆಯೂ ಇಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇದು ಈಗಾಗಲೇ ಪಳನಿಸ್ವಾಮಿ ಅವರನ್ನ ಸಿಎಂ ಆಗಿ ಪ್ರಮಾಣ ವಚನ ಬೋಧಿಸಲಿಕ್ಕೆ ರಾಜ್ಯಪಾಲರು ಒಪ್ಪಿಕೊಂಡ ಬಳಿಕ ಗ್ಲೋಬಲ್ ಗೋಲ್ಡನ್ ಬೇ ರೆಸಾರ್ಟ್ ಏನಿದೆ ಕೋವತ್ತೂರಿನಲ್ಲಿ, ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಅಂತ ಹೇಳಿದ್ರೆ ಶಾಸಕರೆಲ್ಲರೂ ಕೂಡ ಪಳನಿಸ್ವಾಮಿ, ತಮ್ಮ ಬಣದ ನಾಯಕ ಪಳನಿಸ್ವಾಮಿ ಸಿಎಂ ಆಗ್ತಿರುವುದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅವರು ಅಲ್ಲಿಂದ ಖಾಲಿ ರಜೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾರೆ ಕೂಡ. ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಪಳನಿಸ್ವಾಮಿ ಬಣದಲ್ಲಿ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಅದು ಕಾಣಿಸಿಕೊಂಡು ಕೂಡ ಇಲ್ಲ. ಹೀಗಾಗಿ ಈ ಕ್ಷಣಕ್ಕೆ ಯಾವುದೇ ಬಂಡಾಯವನ್ನ ನಾವು ನಿರೀಕ್ಷೆ ಮಾಡುವಂತಿಲ್ಲ.
ಮುಖ್ಯವಾಗಿ ಏನು ಸಂಪುಟ ಸಚಿವರ ಪಟ್ಟಿಯನ್ನು ಈಗ ಸಲ್ಲಿಕೆ ಮಾಡಿದ್ದಾರೆ ಪಳನಿಸ್ವಾಮಿ ರಾಜ್ಯಪಾಲರಿಗೆ. ಅದರಲ್ಲಿ ಸೆಂಗೊಟ್ಟಯ್ಯನವರಿಗೆ ಹಣಕಾಸು ಖಾತೆ ಸಿಗುವ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಿದೆ. ಜೊತೆಗೆ ದಿನಕರನ್, ಟಿಟಿವಿ ದಿನಕರನ್, ನಿನ್ನೆ ಶಶಿಕಲಾ ನಟರಾಜನ್ ಟಿಟಿವಿ ದಿನಕರನ್ ಅವರನ್ನ ಅಣ್ಣಾ-ಡಿಎಂಕೆಯ ಡೆಪ್ಯೂಟಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಅವರಿಗೆ ಕ್ಯಾಬಿನೆಟ್ ಸ್ಥಾನಮಾನ ಇಲ್ಲದಿದ್ರೆ ಸಚಿವ ಸ್ಥಾನಮಾನ ಎರಡರಲ್ಲಿ ಒಂದನ್ನು ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಆ ದಿನಕರನ್ ಸರ್ಕಾರದ ಸಲಹೆಗಾರರಾಗಿ ನೇಮಕಗೊಳ್ಳಬಹುದು, ಇಲ್ಲದಿದ್ರೆ ಪಳನಿಸ್ವಾಮಿ ಸಂಪುಟದಲ್ಲಿಯೇ ಸಚಿವರಾಗಿ ನೇಮಕಗೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ರೆ ಆ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ರೂ ಕೂಡ ತಮ್ಮ ಸಂಬಂಧಿ ಜೊತೆಗೆ ತಾವೇ ಏನು ಪಳನಿಸ್ವಾಮಿ ನಂತರದ ಸ್ಥಾನಕ್ಕೆ ನೇಮಿಸಿದಂತ ವ್ಯಕ್ತಿಯ ಮುಖಾಂತರ ಸರ್ಕಾರ ಮತ್ತೆ ಆ ಪಕ್ಷ ಎರಡನ್ನು ಕೂಡ ನಿಯಂತ್ರಿಸ್ತಾರೆ ಎನ್ನುವಂಥದ್ದಕ್ಕೆ ಇದು ಉದಾಹರಣೆಯಾಗಿ ಇರುವಂತದ್ದು. ದಿನಕರನ್ ಅವರಿಗೆ ಸಂಪುಟ ಏನು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗುತ್ತೆ. ಒಂದು ವೇಳೆ ಅವರು ಆ ಸರ್ಕಾರದ ಸಲಹೆಗಾರರಾಗಿ ನೇಮಕಗೊಂಡ್ರೆ ಅವರು ಏನು ಶಶಿಕಲಾ ನಟರಾಜನ್ ಅನುಪಸ್ಥಿತಿಯಲ್ಲಿ ಸೂಪರ್ ಸಿಎಂ ಆಗಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆ ಹೆಚ್ಚಿದೆ ಮಾದೇಶ್. ಯಾಕಂದ್ರೆ ಕಡೆ ಕ್ಷಣದಲ್ಲಿ ದಿನಕರ್ ಅವರನ್ನ ನೇಮಕ ಮಾಡಿ ಹೋಗಿರುವಂತದ್ದು ಶಶಿಕಲಾ, ಅಂದ್ರೆ ಅವರಿಗೆ ಪ್ರಮುಖವಾದಂತಹ ಖಾತೆನೇ ಸಿಗಬಹುದಾಗಾದ್ರೆ ಪಳನಿಸ್ವಾಮಿ ಅವರ ಸಂಪುಟದಲ್ಲಿ. ಖಂಡಿತವಾಗಿಯೂ ದಿನಕರನ್ ಪ್ರಭಾವ ಈಗ ಹೆಚ್ಚಾಗಿರುವಂತದ್ದು. ಕಾರಣ ಅದು ಶಶಿಕಲಾ ನಟರಾಜನ್ ಕಡೆಯಿಂದ ಆಗಿರ್ತಕ್ಕಂಥ ನೇಮಕ. ಹೀಗಾಗಿ ಖಂಡಿತವಾಗಿಯೂ ದಿನಕರನ್ ಮಾತೇನಿದೆ ಅದು ಒಂದು ಹಂತಕ್ಕೆ ಪಳನಿಸ್ವಾಮಿಗಿಂತಲೂ ಕೂಡ ಹೆಚ್ಚು ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಆದ್ರೆ ತತ್ಕ್ಷಣಕ್ಕೆ ಅಂತ ಲಕ್ಷಣಗಳು ಕಾಣಿಸದೇ ಇರಬಹುದು. ಯಾಕಂತ ಹೇಳಿದ್ರೆ ಅವರು ಸೇರ್ಪಡೆ ಆಗಿರುವಂತದ್ದು ನಿನ್ನೆ. ಯಾಕಂತ ಹೇಳಿದ್ರೆ ಅವರನ್ನ ಜಯಲಲಿತಾ ಪಕ್ಷ ವಿರೋಧಿ ಚಟುವಟಿಕೆ ಮತ್ತೆ ತಮ್ಮ ವಿರುದ್ಧ ನಡೆದಂತಹ ಸಂಚಿನ ಆರೋಪದ ಹಿನ್ನೆಲೆಯಲ್ಲಿ 2011ರಲ್ಲಿ ಅವರನ್ನ ವಜಾ ಮಾಡಿದ್ರು. ಆದ್ರೆ ಶಶಿಕಲಾ ನಟರಾಜನ್ನ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಳಿಸಿರುವಂತದ್ದು. ಜೊತೆಗೆ ಅವರಿಗೆ ಪ್ರಾಥಮಿಕ ಸದಸ್ಯತ್ವವನ್ನು ಕೊಟ್ಟು ಅವರನ್ನ ಆ ಪಳನಿಸ್ವಾಮಿ ನಂತರದ ಜಾಗದಲ್ಲಿ ತಂದು ಕೂರಿಸಿರುವಂತದ್ದು. ಹೀಗಾಗಿ ದಿನಕರನ್ ಖಂಡಿತವಾಗಿಯೂ ಸರ್ಕಾರ ಮತ್ತೆ ಪಕ್ಷದ ಚಟುವಟಿಕೆಗಳ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀಳ್ತಾರೆ. ಈಗ ಸರ್ಕಾರ ರಚನೆ ಆಗ್ತಿರುವ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಶಶಿಕಲಾ ನಟರಾಜನ್ ತಮ್ಮ ಸಂದೇಶವನ್ನ ದಿನಕರನ್ ಮುಖಾಂತರ ಪಳನಿಸ್ವಾಮಿಗೆ ತಲುಪಿಸುವಂತದ್ದು ಮತ್ತೆ ಪಳನಿಸ್ವಾಮಿ ಅವರನ್ನ ದಿನಕರನ್ ಮುಖಾಂತರ ನಿಯಂತ್ರಿಸುವಂತ ಕಾರ್ಯವನ್ನ ಖಂಡಿತವಾಗಿಯೂ ಶಶಿಕಲಾ ನಟರಾಜನ್ ಜೈಲಿನಿಂದಲೇ ಮಾಡ್ತಾರೆ ಮಾದೇಶ್. ಯಾಕಂದ್ರೆ ಈಗ ಎಲ್ಲಾ ಶಾಸಕರು ಕೂಡ ರೆಸಾರ್ಟ್ ಅನ್ನ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಸಾಕ್ಷಿ ಆಗ್ತಾರ ಹೇಗೆ ಅಂತ ರಾಜಭವನಕ್ಕೆ ಬರ್ತಾರ ಅವರೆಲ್ಲರೂ ಕೂಡ ಅಂತ? ಖಂಡಿತವಾಗಿ ಅಣ್ಣಾ-ಡಿಎಂಕೆ ಯಾರೀಗ 124 ಮಂದಿ ಶಾಸಕರು ಯಾರೆಲ್ಲ ಶಶಿಕಲಾ ನಟರಾಜನ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಖಂಡಿತವಾಗಿ ಅವರೆಲ್ಲರೂ ಕೂಡ ರಾಜಭವನದಲ್ಲಿ ಹಾಜರಿರ್ತಾರೆ. ಯಾಕಂತ ಹೇಳಿದ್ರೆ ಇದು ಐತಿಹಾಸಿಕ ಕ್ಷಣ ಅವರ ಬಣಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ಏನು 1980ರ ಬಳಿಕ ಇದೇ ರೀತಿ ನಡೆದಂತ ಇಂಥದ್ದೊಂದು ಘಟನೆ ಇದು. 1980ರ ಬಳಿಕ ನಡೀತಿರುವಂತಹ ಅದೇ ರೀತಿಯಾದಂತಹ ಘಟನೆ. ಹೀಗಾಗಿ ಸಹಜವಾಗಿಯೇ ಆ ಬಣದ ಶಾಸಕರಿಗೆ ಸಂತಸ ಇರುವಂತದ್ದು. ಈಗಾಗಲೇ ಗ್ಲೋಬಲ್ ರೇರ್ ಏನು ಗೋಲ್ಡನ್ ಬೇ ರೆಸಾರ್ಟ್ ಏನಿದೆ ಅಲ್ಲಿ ಪಾಯಸ ಎಲ್ಲ ಮಾಡಿ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಂತಸ ಇರುವಂತದ್ದು. ಯಾಕಂತ ಹೇಳಿದ್ರೆ ತುಂಬಾ ದಿನಗಳವರೆಗೆ ಈ ರಾಜಕೀಯ ಗುದ್ದಾಟ ನಡೆದಿರುವಂತದ್ದು. ಆ ಪಳನಿಸ್ವಾಮಿ ಸಿಎಂ ಆಗ್ತಾರೆ ಎನ್ನುವಂತ ಖಚಿತತೆ ಕೂಡ ನಿನ್ನೆವರೆಗೂ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಪನ್ನೀರ್ ಸೆಲ್ವಂ ಬಣಕ್ಕೆ ಅವಕಾಶವನ್ನ ಕೊಡಬಹುದು ರಾಜ್ಯಪಾಲರು, ವಿಶ್ವಾಸ ಮತ ಸಾಬೀತಿಗೆ ಮೊದಲ ಅವಕಾಶವನ್ನ ಅವರಿಗೆ ಕೊಡ್ತಾರೆ ಎನ್ನುವಂತಹ ಸುದ್ದಿ ಕೂಡ ಇತ್ತು. ಹೀಗಾಗಿ ಸಹಜವಾಗಿಯೇ ಪಳನಿಸ್ವಾಮಿ ಬಣದಲ್ಲೂ ಕೂಡ ಆತಂಕ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಆ ಆತಂಕ ಎಲ್ಲ ದೂರವಾಗಿದೆ. ಇನ್ನು 1.5 ಗಂಟೆಯಲ್ಲಿ ಪಳನಿಸ್ವಾಮಿ ಸಿಎಂ ಆಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಮತ್ತೆ ನಾಯಕರು ಯಾರೆಲ್ಲ ಇದ್ದಾರೆ ಖಂಡಿತವಾಗಿಯೂ ಅವರು ರಾಜಭವನದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ರೆ ಇದು ಅಷ್ಟೊಂದು ಅದ್ಧೂರಿ ಕಾರ್ಯಕ್ರಮ ಇದ್ದಂತೆ ಕಾಣಿಸ್ತಾ ಇಲ್ಲ. ಸಾಮಾನ್ಯ ಸರಳ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇದೆ ಮಾದೇಶ್. ಯಾಕಂದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತದ್ದು. ಅಂದ್ರೆ ಅದನ್ನ ಸ್ವೀಕಾರ ಮಾಡಿದ್ಯಾ ಕೋರ್ಟ್, ಅದೇನಾದ್ರೂ ತಡೆ ಹುಡ್ಬೋದಾ ಏನು ಅಂತ? ಮಾದೇಶ್, ನಮಗೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಮದ್ರಾಸ್ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿತ್ತು. ಆದ್ರೆ ರಾಜ್ಯಪಾಲರು ಪಳನಿಸ್ವಾಮಿ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಸುದ್ದಿಯ ಬಳಿಕ ಯಾರು ಅರ್ಜಿದಾರರಿದ್ರು ಅವರು ಮದ್ರಾಸ್ ಹೈಕೋರ್ಟ್ ನಿಂದ ತಾವು ಸಲ್ಲಿಸಿದಂತ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಯಾಕಂತ ಹೇಳಿದ್ರೆ ಇದು ರಾಜ್ಯಪಾಲರ ನಡೆ. ರಾಜ್ಯಪಾಲರ ಏನು ಸಿಎಂ ಆಗಿ ಪ್ರಮಾಣ ವಚನ ಬೋಧಿಸಬೇಡಿ ಅಂತೇಳಿ ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಮತ್ತೊಂದು ರೀತಿಯಾದಂತಹ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಈಗ ಯಾರು ಅರ್ಜಿಯನ್ನ ಹಾಕಿಕೊಂಡಿದ್ರು ಮದ್ರಾಸ್ ಹೈಕೋರ್ಟ್ ನಲ್ಲಿ ಅವರು ತಮ್ಮ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ.
ಹೀಗಾಗಿ ಪಳನಿಸ್ವಾಮಿ ಅವರಿಗೆ ಏನು ಇದ್ದಂತ ಅಡೆತಡೆಗಳೆಲ್ಲ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಲಿಕ್ಕೆ ಇದ್ದಂತ ಅಡೆತಡೆ ಎಲ್ಲ ಅದು ಮರೆಯಾಗಿದೆ. ಇವತ್ತು 4 ಅಥವಾ 4:15 ಗಂಟೆಯಷ್ಟೊತ್ತಿಗೆ ಪಳನಿಸ್ವಾಮಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾರೆ. ಮಾದೇಶ್, ಓಕೆ, ಈಗ 4:15ಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇಷ್ಟು ದಿನಗಳ ಗೊಂದಲ ಕೂಡ ನಿವಾರಣೆ ಆಗುವಂತ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ಬಂದಿದೆ. ಅಂದ್ರೆ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಎಲ್ಲಾ ಗೊಂದಲಗಳು ಕೂಡ ನಿವಾರಣೆ ಆಗ್ಬಿಡುತ್ತಾ ಅಂತಂದ್ರೆ ಯಾವುದೇ ರೀತಿಯಂತ ಸಮಸ್ಯೆಗಳು ಅಣ್ಣಾಡಿಎಂಕೆಯಲ್ಲಿ ಕಂಡು ಬರಲ್ವಾ ಅಂತ 5 ದಿನಗಳ ಕಾಲಾವಕಾಶವನ್ನ ಈಗ ರಾಜ್ಯಪಾಲರು ಕೊಟ್ಟಿರುವಂತದ್ದು. ಅಂದ್ರೆ ಬಹುಮತವನ್ನ ಸಾಬೀತುಪಡಿಸಬೇಕು ನೀವು ಅಂತ. ಅಂದ್ರೆ ತೊಂದರೆಗಳು ಇನ್ನೂ ಕೂಡ ಮುಂದುವರಿಯುತ್ತವ, ಇಲ್ಲಿಗೆ ಎಂಡ್ ಆಗುತ್ತಾ ಅಂತ? ಮಾದೇಶ, ಇವತ್ತಿನ ಮಟ್ಟಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮತ್ತೆ ಬಂಡಾಯದ ಲಕ್ಷಣಗಳು ಕಾಣಿಸ್ತಿಲ್ಲ. ಆದ್ರೆ ಈಗ ಚುನಾವಣಾ ಆಯೋಗದ ಅಂಗಳದಲ್ಲಿ ಒಂದು ದೊಡ್ಡ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಅದು ಅಣ್ಣಾಡಿಎಂಕೆ ಪಕ್ಷದ ಏನು ನಾಯಕಿಯಾದಂತಹ ಶಶಿಕಲಾ ನಟರಾಜನ್ ವಿರುದ್ಧ ಅಂತ ಹೇಳಿದ್ರೆ ಅವರು ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ರ ವಿರುದ್ಧ ಈಗ ಅಲ್ಲಿ ಚುನಾವಣಾ ಆಯೋಗದ ಎದುರು ಅರ್ಜಿ ಸಲ್ಲಿಕೆ ಆಗಿದೆ. ಅಲ್ಲಿ ಈಗ ಏನು ರಾಜ್ಯಸಭಾ ಸಂಸದ ಮೈತ್ರಿಯನ್ ಜೊತೆಗೆ ಉಳಿದ 10 ಮಂದಿ ಸಂಸದರು ಜೊತೆಗೆ ಶಾಸಕರು ಕೂಡ ಅಲ್ಲಿ ಈಗ ಚುನಾವಣಾ ಆಯೋಗವನ್ನ ಭೇಟಿ ಮಾಡಿರುವಂತದ್ದು. ಇದು ಮುಖ್ಯ. ಯಾಕಂತ ಹೇಳಿದ್ರೆ ಒಂದು ವೇಳೆ ಶಶಿಕಲಾ ನಟರಾಜನ್ ಅವರ ಏನು ನೇಮಕಾತಿಯನ್ನ ಪಕ್ಷದೊಳಗಡೆ ಅವರ ಬಡ್ತಿ ಏನಿದೆ ಅವರ ನೇಮಕಾತಿಯನ್ನ ಒಂದು ವೇಳೆ ಚುನಾವಣಾ ಆಯೋಗ ಅಸಿಂಧು ಅಂತೇಳಿ ಪರಿಗಣಿಸಿದ್ರೆ ಅದು ಖಂಡಿತವಾಗಿಯೂ ಶಶಿಕಲಾ ನಟರಾಜನ್ಗೆ ದೊಡ್ಡ ಹೊಡೆತವಾಗಿ ಪರಿಣಮಿಸಬಹುದು. ಮತ್ತೆ ಸರ್ಕಾರ ರಚನೆಗಿಂತಲೂ ಹೆಚ್ಚಾಗಿ ಪಕ್ಷದೊಳಗೆ ಇರ್ತಕ್ಕಂಥ ಪಕ್ಷದೊಳಗಿನ ಆಂತರಿಕ ಚಟುವಟಿಕೆಗಳೇನಿದೆ ಅದ್ರ ಮೇಲೆ ಅದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಮಾದೇಶ್, ಓಕೆ ಅಕ್ಷಯ್, ನೀವು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಬಳಿಯಿಂದ ಮತ್ತಷ್ಟು ಮಾಹಿತಿನ ಪಡ್ಕೋತೇವೆ. 4:15ಗೆ ಪಳನಿಸ್ವಾಮಿಗೆ ಪಟ್ಟ ಕಟ್ಟೋದಕ್ಕೆಲ್ಲ ಸಿದ್ಧತೆಗಳು ಆಗ್ತಾ ಇದೆ. ರಾಜಭವನವನ್ನ ಅವರು ತಲುಪಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಳನಿಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇವರ ಜೊತೆಗೆ 30 ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. 27ಕ್ಕೂ ಹೆಚ್ಚು ಶಾಸಕರಿಗೆ ಸಚಿವ ಖಾತೆ ಲಭಿಸುತ್ತೆ. ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಪಳನಿಸ್ವಾಮಿ ಜೊತೆಗೆ 27ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವೀಕಾರ ಮಾಡ್ತಾರೆ. ದಿನಕರನ್, ಸೆಂಗೋಟಿಯನ್, ಬಾಲಾಜಿ ಸೇರಿದಂತೆ ಹಲವರಿಗೆ ಪ್ರಮುಖ ಖಾತೆಗಳು ಲಭಿಸ್ತವೆ ಅನ್ನುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಪಳನಿಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವರ ಜೊತೆಗೆ 27 ಶಾಸಕರು ಸಚಿವರಾಗಿ ಸಚಿವ ಖಾತೆಗಳು ಅವರಿಗೆ ಸಿಗ್ತಾವೆ ಅನ್ನುವಂಥದ್ದು. ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪಳನಿಸ್ವಾಮಿ ಜೊತೆಗೆ 27ಕ್ಕೂ ಹೆಚ್ಚಿನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇಷ್ಟು ದಿನಗಳಿಂದ ಗೊಂದಲ ಏನಿತ್ತು ತಮಿಳುನಾಡು ರಾಜಕೀಯದಲ್ಲಿ ಎಲ್ಲ ಕೂಡ ನಿವಾರಣೆಯಾಗಿದೆ. ಕಡೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ಬಂದು ತಲುಪಿದೆ. ಕೆಲವೇ ಕ್ಷಣಗಳಲ್ಲಿ ಪಳನಿಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇವರ ಜೊತೆಗೆ 27ಕ್ಕೂ ಹೆಚ್ಚು ಶಾಸಕರಿಗೆ ಅಲ್ಲಿ ಸಚಿವ ಸ್ಥಾನ ಸಿಗುತ್ತೆ. ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ಏನು ರೆಸಾರ್ಟ್ ನಲ್ಲಿ ಇದ್ರು, ಬೀಡ್ಬಿಟ್ಟಿದ್ರು 9 ದಿನಗಳಿಂದ ಎಲ್ಲಾ ಶಾಸಕರು ಕೂಡ ಈಗಾಗಲೇ ರೆಸಾರ್ಟ್ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ. ದಿನಕರನ್, ಸೆಂಗೋಟಿಯನ್ಗೆ ಪ್ರಮುಖವಾದಂತಹ ಸ್ಥಾನಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ದಿನಕರನ್ ಅವರನ್ನ ಕಡೆ ಕ್ಷಣದಲ್ಲಿ ಶಶಿಕಲಾ ನೇಮಕ ಮಾಡಿ ಹೋಗಿದ್ರು. ಅದರಿಂದಾಗಿ ಅವರಿಗೆ ಪ್ರಮುಖ ಕಡೆ ಕ್ಷಣದಲ್ಲಿ ಶಶಿಕಲಾ ದಿನಕರ್ ಅವರನ್ನ ನೇಮಕ ಮಾಡಿ ಹೋಗಿರುವಂತದ್ದು. ಒಂದು ರೀತಿ ಪವರ್ ಅನ್ನ ಕೊಟ್ಟು ಹೋಗಿದ್ದಾರೆ ದಿನಕರನ್ ಅನ್ನುವಂಥದ್ದು. ಹಾಗೆ ಈ ಸಂಪುಟದಲ್ಲೂ ಕೂಡ ಪ್ರಮುಖ ಖಾತೆ ಸಿಗುತ್ತೆ ಅನ್ನುವಂತ ಮಾತುಗಳಿದ್ದಾವೆ. ಅವರ ಹೆಸರು ಕೂಡ ಸಚಿವ ಸಂಪುಟದಲ್ಲಿ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಮತ್ತೆ ನಮ್ಮ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಕ್ಷಯ್, ದಿನಕರನ್ಗೂ ಕೂಡ ಸಚಿವ ಸ್ಥಾನ ಪ್ರಮುಖ ಖಾತೆ ಲಭ್ಯ ಆಗುತ್ತೆ. ಅವರ ಹೆಸರು ಕೂಡ ಸಚಿವ ಸಂಪುಟದ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಇವೆಲ್ಲವನ್ನ ಕೂಡ ಮೊದಲೇ ಪ್ಲಾನ್ ಮಾಡಿ ಹೋಗಿದ್ರ ಶಶಿಕಲಾ ಅನ್ನುವಂಥದ್ದು. ಅಂದ್ರೆ ದಿನಕರನ್ಗೆ ಪ್ರಮುಖ ಖಾತೆ ಕೊಡಬೇಕು, ಅವರ ಹಿಡಿತದಲ್ಲಿ ಕೂಡ ಸರ್ಕಾರ ಇರಬೇಕು ಅನ್ನುವಂತ ನಿಟ್ಟಿನಲ್ಲ ಅಂತ. ಮಾದೇಶ್, ರಾಜಭವನದಲ್ಲಿ 4:15 ಅಷ್ಟೊತ್ತಿಗೆ ಪಳನಿಸ್ವಾಮಿ ಸಿಎಂ ಆಗಿ
ಅಧಿಕಾರದ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸ್ತಾರೆ. ಅವರ ಜೊತೆಗೆ 27 ಮಂದಿ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ 15 ಮಂದಿ ಸಂಪುಟ ದರ್ಜೆಯ ಸಚಿವರು ಮತ್ತೆ ಉಳಿದ 12 ಮಂದಿ ರಾಜ್ಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಮಾದೇಶ್, ಮುಖ್ಯವಾಗಿ ಈಗ ನಮಗೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ತಂಗಮನೆ ಅಬಕಾರಿ ಖಾತೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಾಧ್ಯತೆ ಇದೆ. ಜೊತೆಗೆ ದಿಂಡುಗಲ್ ಶ್ರೀನಿವಾಸನ್ ಇವರು ಪನ್ನೀರ್ ಸೆಲ್ವಂ ಅವರನ್ನ ಖಜಾಂಚಿ ಸ್ಥಾನದಿಂದ ಕಿತ್ತೆಸೆದ ಬಳಿಕ ಶಶಿಕಲಾ ನಟರಾಜನ್ ದಿಂಡಿಗಲ್ ಶ್ರೀನಿವಾಸನ್ ಅವರನ್ನ ಪಕ್ಷದ ಖಜಾಂಚಿಯಾಗಿ ನೇಮಕ ಮಾಡಿದ್ರು. ಅವರಿಗೆ ಅರಣ್ಯ ಖಾತೆಯನ್ನ ನೀಡುವಂತ ಸಾಧ್ಯತೆ ಇದೆ. ಒಟ್ಟು 27 ಮಂದಿಯ ಲಿಸ್ಟ್ ಅನ್ನ ಈಗಾಗಲೇ ರಾಜಭವನಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಮಾದೇಶ್, ಅಂದ್ರೆ ಖಾತೆಗಳ ಹಂಚಿಕೆ ಕೂಡ ಈಗಲೇ ಮಾಡ್ಬಿಡ್ತಾರ ಅಂತ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಮಾದೇಶ್, ಪ್ರಮಾಣ ವಚನ ಸಂದರ್ಭದಲ್ಲಿ ಖಾತೆಯ ಯಾವ ಖಾತೆ ಕೊಡಲಾಗಿದೆ ಎನ್ನುವಂಥದ್ದನ್ನ ಪ್ರತಿಜ್ಞಾ ವಿಧಿಯ ವೇಳೆ ಹೇಳಲ್ಲ. ಆದ್ರೆ ಸಂಪುಟ ದರ್ಜೆಯ ಸಚಿವರು ಯಾರು ಮತ್ತೆ ರಾಜ್ಯ ಸಚಿವರು ಯಾರು ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ಅದನ್ನ ಪ್ರತಿಜ್ಞಾ ವಿಧಿಯ ಸಂದರ್ಭದಲ್ಲಿ ಹೇಳಲಾಗುತ್ತೆ. ಆದ್ರೆ ಖಾತೆಗಳ ವಿಂಗಡಣೆ ಏನಿದೆ, ಖಾತೆಗಳ ಹಂಚಿಕೆ ಏನಿದೆ, ಅದು ಬಳಿಕ ಆಗುವಂಥದ್ದು. ಆದ್ರೆ ಈಗ ನಮಗೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಪ್ರಮಾಣ ವಚನಕ್ಕೂ ಮೊದಲೇ ಪಳನಿಸ್ವಾಮಿ ಖಾತೆಗಳ ಹಂಚಿಕೆಯನ್ನ ಮಾಡಿರುವಂತದ್ದು ತಮ್ಮ ಸಂಪುಟ ದರ್ಜೆಯ ಸಚಿವರಿಗೆ. ಅದರಲ್ಲಿ ದಿನಕರನ್ ಕೂಡ ಇದ್ದಾರೆ. ಮಾದೇಶ್, ಓಕೆ, ಅಂದ್ರೆ ಈಗ ಸೆಂಥಿಲ್ ಬಾಲಾಜಿ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಶಶಿಕಲಾ ಅವರ ಪರಮಾಪ್ತ ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ಅವರು ಸಚಿವರಾಗಿರ್ಲಿಲ್ಲ, ಇದು ಮೊದಲ ಬಾರಿಯಾ ಹೇಗೆ ಅಂತ? ದಿಂಡಿಗಲ್ ಶ್ರೀನಿವಾಸನ್ ಈಗ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಅವರು ಶಶಿಕಲಾ ನಟರಾಜನ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು. ಯಾಕಂತ ಹೇಳಿದ್ರೆ ಪನ್ನೀರ್ ಸೆಲ್ವಂ ಯಾವಾಗ ಬಂಡಾಯವನ್ನ ಎದ್ರು ಶಶಿಕಲಾ ನಟರಾಜನ್ ವಿರುದ್ಧ, ಅವತ್ತು ರಾತ್ರಿ ಅವರನ್ನ ಖಜಾಂಚಿ ಸ್ಥಾನದಿಂದ ತೆಗೆದುಹಾಕಲಾಯಿತು. ಅದಾದ ಬಳಿಕ ಶಶಿಕಲಾ ನಟರಾಜನ್ ನೇಮಕ ಮಾಡಿರುವಂತದ್ದು ದಿಂಡಿಗಲ್ ಶ್ರೀನಿವಾಸನ್ ಅವರನ್ನ. ಹೀಗಾಗಿ ತಮ್ಮ ಆಪ್ತರಿಗೆ, ಶಶಿಕಲಾ ನಟರಾಜನ್ ಆಪ್ತರು ಅಂತೇಳಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರಿಗೆ ಸಹಜವಾಗಿ ಪಳನಿಸ್ವಾಮಿ ತಮ್ಮ ಸಂಪುಟದಲ್ಲಿ ಪ್ರಮುಖ ಖಾತೆಗಳನ್ನೇ ನೀಡಿದ್ದಾರೆ. ಅರಣ್ಯ ಸಚಿವರಾಗಿ ದಿಂಡಿಗಲ್ ಶ್ರೀನಿವಾಸನ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಮಾದೇಶ್, ಓಕೆ, ಈಗ ಪನ್ನೀರ್ ಸೆಲ್ವಂ ಬಣ ಈಗ ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿದೆ. ಏನು ಶಶಿಕಲಾ ಅವರು ಪ್ರಧಾನ ಕಾರ್ಯದರ್ಶಿ ಆದ್ರು ಅದು ಸರಿಯಾಗಿಲ್ಲ ಅನ್ನುವಂಥದ್ದು, ಅಂದ್ರೆ ಆ ಸ್ಥಾನ ಸರಿ ಇರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ವೇಳೆ ಚುನಾವಣಾ ಆಯೋಗ ಅದನ್ನ ಸಿಂಧು ಮಾಡಿದ್ರೆ ಯಾವ ರೀತಿಯಂತ ಬದಲಾವಣೆಗಳಾಗ್ಬೋದು, ಯಾವ ರೀತಿಯಂತ ಎಫೆಕ್ಟ್ ಆಗ್ಬೋದು, ಏನಾದ್ರೂ ಸರ್ಕಾರದ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅದು ಅಂತ? ಮಾದೇಶ್, ಚುನಾವಣಾ ಆಯೋಗದ ನಿರ್ಧಾರ ಇವತ್ತಿನ ಸರ್ಕಾರ ರಚನೆ ಏನಿದೆ ಅದರ ಮೇಲೆ ಖಂಡಿತ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲಿಕ್ಕೆ ಸಾಧ್ಯನೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇದು ರಾಜ್ಯಪಾಲರ ನಿರ್ಧಾರ, ಮತ್ತೆ ಅದು ಈಗಾಗಲೇ ನಿಗದಿ ಆಗಿರುವಂತದ್ದು ಒಂದು. ಎರಡನೆಯದಾಗಿ ಚುನಾವಣಾ ಆಯೋಗದ ನಿರ್ಧಾರ ಏನಿದೆ ಅದು ಬಹುಶಃ 15 ದಿನಗಳ ಸಮಯಾವಕಾಶವನ್ನ ನೀಡಿದ್ದಾರೆ ಬಹುಮತ ಸಾಬೀತಿಗೆ. ಅದರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಶಶಿಕಲಾ ನಟರಾಜನ್ ಅವರನ್ನ ಅವರ ನೇಮಕಾತಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಬಡ್ತಿ ಏನಿದೆ ಪಕ್ಷದ ಒಳಗಡೆ ಅದನ್ನ ಅಸಿಂಧು ಅಂತ ಹೇಳಿ ಒಂದು ವೇಳೆ ಚುನಾವಣಾ ಆಯೋಗ ತೀರ್ಮಾನಿಸಿದ್ರೆ ಆಗ ಖಂಡಿತವಾಗಿಯೂ ಶಶಿಕಲಾ ನಟರಾಜನ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳೇನಿದೆ ಆ ನಿರ್ಧಾರಗಳು ಎಲ್ಲವೂ ಕೂಡ ಅಸಿಂಧುವಾಗ್ತದೆ. ಆವಾಗ ಶಾಸಕರಿಗೆ ವಿಪ್ ಜಾರಿ ಸೇರಿದಂತೆ ಪ್ರಮುಖ ನಿರ್ಧಾರಗಳನ್ನ ಉದಾಹರಣೆಗೆ ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆ, ಅಲ್ಲಿ ಯಾರು ನಿರ್ಧಾರಗಳನ್ನ ತೆಗೆದುಕೊಂಡಿದ್ರು, ಈಗ ಟಿಟಿವಿ ದಿನಕರನ್ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ನೇಮಕ ಮಾಡಿದ್ದಂಥದ್ದು ಯಾರು, ಇದೆಲ್ಲವೂ ಕೂಡ ಪ್ರಶ್ನೆಗೆ ಬರುತ್ತೆ. ಹೀಗಾಗಿ ಅಂತಹ ಸಂದರ್ಭದಲ್ಲಿ ಶಶಿಕಲಾ ನಟರಾಜನ್ ಅವರಿಗೆ ತೀವ್ರ ಮುಖಭಂಗ ಆಗಿ ಪರಿಣಮಿಸಬಹುದು. ಆದ್ರೆ ಇವತ್ತಿನ ಸರ್ಕಾರದ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ, ಸರ್ಕಾರದ ಫಾರ್ಮೇಶನ್ ಏನಿದೆ, ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲ್ಲ. ಆದ್ರೆ ಚುನಾವಣಾ ಆಯೋಗದ ಎದುರು ಶಶಿಕಲಾ ನಟರಾಜನ್ಗೆ ಪನ್ನೀರ್ ಸೆಲ್ವಂ ಬಣ ಸೋಲನ್ನ ನೀಡಿದ್ರೆ ಆಗ ಖಂಡಿತವಾಗಿ ಪನ್ನೀರ್ ಸೆಲ್ವಂ ಬಣಕ್ಕೆ ಒಂದು ಹೊಸ ಅಸ್ತ್ರ ಸಿಗಬಹುದು. ಅದು ತಮಿಳುನಾಡಿನ ಅಣ್ಣಾ-ಡಿಎಂಕೆ ಪಕ್ಷದ ರಾಜಕೀಯ ಏನಿದೆ ಅದಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅಸಿಂಧು ಅಂತೇಳಿ ಶಶಿಕಲಾ ನಟರಾಜನ್ ನೇಮಕಾತಿಯನ್ನ ಅಸಿಂಧು ಅಂತೇಳಿ ಪರಿಗಣಿಸಿದ್ರೆ ಆವಾಗ ಹೊಸದಾಗಿ ಅಣ್ಣಾ-ಡಿಎಂಕೆ ಪಕ್ಷದ ಸಂವಿಧಾನ ಏನಿದೆ ಅದರ ಪ್ರಕಾರ ಹೊಸದಾಗಿ ಆಂತರಿಕ ಚುನಾವಣೆಯನ್ನ ಪಕ್ಷದೊಳಗಡೆ ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಇವಾಗ ಏನು ತಮಗೆ ಜನಪ್ರಿಯ ಮತ, ಕಾರ್ಯಕರ್ತರ ನಡುವೆ ತಮಗೆ ಜನಪ್ರಿಯ ಮತ ಏನಿದೆ ಅಂತೇಳಿ ಹೇಳಿಕೊಳ್ತಾ ಇದ್ದಾರೆ, ಅದು ಪನ್ನೀರ್ ಸೆಲ್ವಂ ಅವರ ಪರ ಬಂದ್ರೆ ಆವಾಗ ಶಶಿಕಲಾ ನಟರಾಜನ್ನ ಹಿಡಿತ ಪಕ್ಷದಲ್ಲಿ ಸಂಪೂರ್ಣ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ಅದಕ್ಕೆಲ್ಲ ಇನ್ನಷ್ಟು ದಿನ ಕಾಯ್ಬೇಕಾಗತ್ತೆ. ಮಾದೇಶ್, ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.
ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಪನ್ನೀರ್ ಸೆಲ್ವಂ ಬಣ ಈಗ ಹೋಗಿರುವಂತದ್ದು. ಶಶಿಕಲಾ ನಟರಾಜನ್ ನೇಮಕ ಪ್ರಶ್ನಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅಣ್ಣಾ ಡಿಎಂಕೆ ಪಕ್ಷದ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ನೇಮಕಕ್ಕೆ ವಿರೋಧವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಅದು ಸರಿ ಇರಲಿಲ್ಲ, ಸಿಂಧು ಅದು ಅನ್ನುವಂತ ಮನವಿಯನ್ನ ಅವರು ಮಾಡಿಕೊಂಡಿದ್ದಾರೆ. ಪಕ್ಷದ ಸಂವಿಧಾನವನ್ನ ಉಲ್ಲಂಘಿಸಿ ನೇಮಕ ಮಾಡಲಾಗಿದೆ ಅಂತ ಪನ್ನೀರ್ ಬಣದ ಆರೋಪ. ಇದು ಮಧ್ಯಾಹ್ನ 3 ಗಂಟೆಗೆ ಪನ್ನೀರ್ ಬಣದ ಅರ್ಜಿಯ ಬಗ್ಗೆ ಪರಿಶೀಲನೆ ನಡೆಸುತ್ತೆ ಆಯೋಗ ಅನ್ನುವಂತ ಇತ್ತು. ಅಂದ್ರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಆಯೋಗ ಕೂಡ ಅದನ್ನ ಪರಿಶೀಲಿಸುತ್ತೆ. ಅದನ್ನ ಸಿಂಧು ಮಾಡುತ್ತಾ ಯಾವ ರೀತಿಯಂತ ಪರಿಣಾಮಗಳು ಆಗಬಹುದು ಏನು ಡಿಎಂಕೆ ಪಕ್ಷದ ಮೇಲೆ, ಹಾಗೆ ಎಡಿಎಂಕೆ ಪಕ್ಷದ ಮೇಲೆ, ಹಾಗೆ ಸರ್ಕಾರದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಯಾವ ರೀತಿಯಾಗಿ ಚುನಾವಣಾ ಆಯೋಗ ಅದನ್ನ ಪರಿಗಣಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು. ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು. ಮಧ್ಯಾಹ್ನ 1:30ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಪರಪ್ಪನ ಅಗ್ರಹಾರದ ಆವರಣವನ್ನ ತಲುಪಿದ್ರು. ಜಯಲಲಿತಾ ಬಳಸುತ್ತಿದ್ದ ಟೊಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದ್ರು. ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ರು. ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸ್ತಾ ಇದೆ. ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ.